ಒಂದು ಇಲಿ ಹೊಕ್ಕಿದೆ ಅಂತ ಇಟ್ಕೋ. ಇಲಿ, ನೀನು ಇಲಿ ಹಿಡಿಯೋದಕ್ಕೆ ಬೋನ್ ಇಡ್ತೀಯೋ ಅಥವಾ ಮನೆಗೆ ಬೆಂಕಿ ಹಾಕ್ಬಿಡ್ತೀಯೋ? ಮನೆ ಒಳಗಡೆ ನನ್ನ ಗುರುಗಳೊಂದು ಕತೆ ಹೇಳ್ತಾಯಿದ್ರು, ಯಾವಾಗಲೂ ನನಗೆ ಹೇಳ್ಕೊಡ್ತಾಯಿದ್ರು. ಅಲ್ಲ ಕಣೋ, ಮನೆ ಒಳಗಡೆ ಒಂದು ಇಲಿ ಹೊಕ್ಕಿದೆ ಅಂತ ಇಟ್ಕೋ. ಇಲಿ, ನೀನು ಇಲಿ ಹಿಡಿಯೋದಕ್ಕೆ ಬೋನ್ ಇಡ್ತೀಯೋ ಅಥವಾ ಮನೆಗೆ ಬೆಂಕಿ ಹಾಕ್ಬಿಡ್ತೀಯೋ ಅಂತ ಕೇಳಿದ್ರು. ಏನು ಕ್ವಶನ್ ಗುರುಜಿ ಇದು? ನಾವು ಇಲಿ ತಾನೇ ಹಿಡಿಬೇಕು, ನಾವು ಬೆಂಕಿ ಹಾಕೋ ಕೆಲಸ ಮಾಡಬಾರ್ದು. ಬೋನ್ ಇಡು, ಅದು ಕರೆಕ್ಟು. ಮಿಸ್ಟೇಕ್ ಎಲ್ಲಿದೆ ಅದು ಕಂಡಿಡಿ, ಅದನ್ನು ಹೆಂಗೆ ಹೇಳಬೇಕು, ಎಷ್ಟು ಪ್ರಮಾಣದಲ್ಲಿ ಹೇಳಬೇಕು ಅದನ್ನು ಹೇಳು, ಅದು ಕರೆಕ್ಟು. ಅದನ್ನು ಬಿಟ್ಬಿಟ್ಟು ಬೋನಿನ ಬದಲು ಬೆಂಕಿ ಹಾಕ್ಬಿಟ್ರೆ ಅಂದರು. ಸೊ ಕೆಲವೊಂದು ವಿಚಾರಗಳಲ್ಲಿ ಎರಡೂ ಕಡೆಯಿಂದ ತಪ್ಪಾಗತ್ತೆ. ಮೆನ್ ಆ್ಯಂಡ್ ವುಮೆನ್ ಎರಡೂ ಕಡೆಯಿಂದ ತಪ್ಪಾಗತ್ತೆ. ಇದನ್ನು ಸಮತೋಲನವಾಗಿ ತೂಗಿಸ್ಕೊಂಡು ಹೋಗಬೇಕು. ಅವರು ತಪ್ಪು ಮಾಡಿದಾಗ ಇವ್ರು ಅರ್ಥ ಮಾಡಿಸೋ ಲೆವೆಲಲ್ಲಿ ಮೆಚುರಿಟಿ ಇರಬೇಕು, ಇವ್ರು ತಪ್ಪು ಮಾಡಿದಾಗ ಅವ್ರು ಅರ್ಥ ಮಾಡಿಸ್ತಕ್ಕಂಥ ಮೆಚುರಿಟಿ ಇವರಿಗಿರಬೇಕು. ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ರಿಗೆ ಮೆಚುರಿಟಿ ಇಲ್ಲ ಅಂತ ಹೇಳಿದ್ರು ಕೂಡ ಆಪೋಸಿಟ್ ಅವ್ರು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿನ ಕಳ್ಕೊಂಡ್ಬಿಡ್ತಾರೆ.